ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಷಯ ತೃತೀಯ ಬಂದುಬಿಟ್ಟು ಭಾನುವಾರ 19ನೇ ತಾರೀಕು ಬಂದಿದೆ. 19ನೇ ತಾರೀಕು ತುಂಬ ಅಂದರೆ ತುಂಬಾ ಒಳ್ಳೆ ದಿನ ಅಂತ ಹೇಳ್ಬೋದು ರಾಯರು ಪೂಜೆ ಮಾಡೋದಕ್ಕೆ. ಅವತ್ತು ಹೇಗೆ ಪೂಜೆ ಮಾಡಬೇಕು ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ರಾಯರು ಪೂಜೆ ಮಾಡೋದು ಏನಕ್ಕೆ ತುಂಬ ವಿಶೇಷ ಅಂತ ಅಂದರೆ, ಮಂತ್ರಾಲಯದಲ್ಲಿ ಮೂಲ ಬೃಂದಾವನಕ್ಕೆ ರಾಯರಿಗೆ ಗಂಧ ಲೇಪನ ಹಚ್ಬಿಟ್ಟು ಚಂದನ ಉತ್ಸವನ ಮಾಡ್ತಾರೆ. ಅದರಿಂದಾಗಿ ನಾವು ಮನೆಯಲ್ಲಿ ಅದೇ ಸಮಯಕ್ಕೆ ಅವತ್ತೊಂದು ದಿವಸ ನಾವು ಪೂಜೆ ಮಾಡಿದ್ರೆ ಅಲ್ಲಿ ಸಿಗುವಂಥ ಪಾಸಿಟಿವ್ ವೈಬ್ಸ್ ಆಗಿರ್ಬೋದು ಮನೆ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಅದರಿಂದಾಗಿ ನಾವು ಮನೇಲೂ ಕೂಡ ಪೂಜೆನ ಮಾಡಬೇಕಾಗಿರುತ್ತೆ. ಮೊದಲಿಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ತಲೆಗೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿಕೊಂಡು ನೀವು ದೇವ್ರ ಮನೆಯನ್ನೆಲ್ಲ ಸ್ವಚ್ಛನ ಮಾಡಿಕೊಂಡು ರಾಯರನ್ನ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಲ್ಲಿ ರಾಯರಿಗೆ ಗಂಧನೆಲ್ಲ ಹಚ್ಬಿಟ್ಟು ನೀವು ಪ್ರತಿಷ್ಠಾಪನೆನ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಪ್ಪ ಅಂದರೆ, ನೀವು ರಾಯರಿಗೆ ಗಂಧ ಹಚ್ಚಿರ್ತೀರಲ್ವ, ಅದೇ ಗಂಧನ ನೀವು ಅದೇ ಬೆರಳಿಂದ ನಿಮ್ಮ ಹಣೆಗೆ ಇಟ್ಕೋಬೇಕು. ಇದು ತುಂಬ ಅಂದರೆ ತುಂಬ ಒಳ್ಳೆ ವಿಶೇಷವಾಗಿರುವಂಥ ವಿಷಯ ಅಂತಲೇ ಹೇಳ್ಬೋದು. ಅದು ಅಷ್ಟು ಪರಿಣಾಮಕಾರಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ದೊಡ್ಡ ಬದಲಾವಣೆನ ತಂದುಕೊಡುತ್ತೆ. ನೀವು ಈಚೆ ಹೋಗ್ಬೇಕಾದ್ರೂ ಕೂಡ ರಾಯರಿಗೆ ಹಚ್ಚಿರುವಂಥ ಗಂಧನ ಹಚ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಒಂದು ದಿವಸ ಮೇನು ಗಂಧನೇ ಮುಖ್ಯ ಅಂತಲೇ ಹೇಳ್ಬೋದು. ಗಂಧದ ಲೇಪನನ ನೀವು ಮಾಡಿ ರಾಯರಿಗೆ ಹಚ್ಚಬೇಕು. ಸಾಧ್ಯ ಆಗುತ್ತೆ ಅಂದರೆ ನಿಮ್ಮ ಕೈಯಾರೆ ನೀವೇ ಗಂಧನ ತೆಗೆದುಬಿಟ್ಟು ಹಚ್ಚಿ, ಇಲ್ಲಾಂದರೆ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡಿ ಕೂಡ ಹಚ್ಬೋದು. ನಿಮಗೆ ಬಿಟ್ಟಿರೋ ಅಂಥದ್ದು ಹೇಗೆ ಬೇಕಾದ್ರೂ ನೀವು ಮಾಡ್ಬೋದು. ಇನ್ನು ರಾಯರಿಗೆ ವಿಶೇಷವಾಗಿ ಅವ್ರಿಗೆ ಪ್ರಿಯವಾಗಿರುವಂಥ ಹೂಗಳಿಂದ, ಎಕ್ಸ್ಪೆಷಲಿ ತುಳಸಿಯಿಂದ ನೀವು ರಾಯರಿಗೆ ಅಷ್ಟೋತ್ತರನ ಹೇಳ್ಕೊಂಡು ನೀವು ಅರ್ಚನೆನ ಮಾಡಬೇಕು. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಅವತ್ತಿನ ದಿವಸ ನೀವು ಮಾಡಲೇಬೇಕು. ರಾಯರು ಅಷ್ಟೋತ್ತರ ಅಂತ ಹೊಡೆದ್ರೆ ಗೂಗಲಲ್ಲಿ ಬಂದೇ ಬರುತ್ತೆ ನಿಮಗೆ, ಇಲ್ಲ ಬುಕ್ ಸಿಗುತ್ತೆ, ಯಾವ್ದಾದ್ರು ನೀವು ತೊಗೊಂಡು ನೀವು ಓದ್ಕೊಂಡು ರಾಯರ ಮುಂದೆ ನೀವು ತುಳಸಿ ಅರ್ಚನೆನ ಮಾಡ್ಬೋದು. ಇನ್ನು ರಾಯರಿಗೆ ಇಷ್ಟವಾಗಿರೋಂಥ ನೈವೇದ್ಯ ಹಣ್ಣು ಹಾಲು ಯಾವುದಾದ್ರೂ ನೀವು ನೈವೇದ್ಯಕ್ಕೆ ಇಟ್ಬಿಟ್ಟು ಆರತಿ ಮಹಾಮಂಗಳಾರತಿನೆಲ್ಲ ಮಾಡಿಬಿಟ್ಟು ಅವತ್ತೊಂದು ದಿವಸ ದಾನನ ಮಾಡಲೇಬೇಕು ಕಡ್ಡಾಯವಾಗಿ. ಅದು ಯಾವ ದಾನ ಅಂತಂದರೆ, ದಾನ ಮಾಡೋದ್ರ ಜೊತೆಗೆ ರಾಯರ ಪೂಜೆ ಜೊತೆಗೆ ಗಣೇಶನ ಪೂಜೆ, ಲಕ್ಷ್ಮೀ ಪೂಜೆ ಮತ್ತು ವಸ್ತಿಲು ಪೂಜೆನ ನೀವು ಮಾಡಲೇಬೇಕು. ಯಾಕಂದರೆ ಮೃತ್ಯು ವಸ್ತುನ ದಾಟ್ಕೊಂಡು ಬರೋದಿಲ್ಲ ಅನ್ನೋ ನಂಬಿಕೆಯಿಂದ ನಾವು ವಸ್ತುನ ತುಂಬ ಅಂದರೆ ತುಂಬ ವಿಶೇಷವಾಗಿ ಪೂಜೆನ ಮಾಡ್ತೀವಿ. ಹಬ್ಬ ಹರಿದಿನಗಳಲ್ಲಿ ಅಲ್ಲದೇ ಕೂಡ ವಾರಗಳಲ್ಲಿ ನಾವು ವಸ್ತುವಿನ ತುಂಬ ಅಂದರೆ ತುಂಬಾ ಪೂಜೆ ಮಾಡ್ತೀವಿ. ಶ್ರದ್ಧಾ ಭಕ್ತಿಯಿಂದ ಆಶೀರ್ವಾದನ ಪಡ್ಕೋತೀವಲ್ವ, ಅದೇ ರೀತಿ ನೀವು ವಸ್ತುವಿಗೆ ಯಾವ ರೀತಿ ಪೂಜೆನ ಮಾಡ್ತಾಯಿದ್ರು ಆ ಮಂಗಳಾರತಿನೆಲ್ಲ ಮಾಡಿ ನೀವು ಪೂಜೆನ ಮಾಡಬೇಕು. ಅದ್ರ ಜೊತೆಗೆ ನೀವು ಯಾವುದೇ ಪೂಜೆ ಸ್ಟಾರ್ಟ್ ಮಾಡಿದ್ರೂ ಕೂಡ ನೀವು ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಂಡೇ ನೀವು ಪೂಜೆನ ಶುರು ಮಾಡಬೇಕು. ರಾಯರು ಜೊತೆಗೆ ಲಕ್ಷ್ಮೀ ಪೂಜೆನ ಮಾಡಿದ್ರೆ ತುಂಬಾ ಶ್ರೇಷ್ಠ. ಅಕ್ಷಯ ತೃತೀಯ ದಿನ ಏನು ಎಲ್ಲರೂ ಕೂಡ ಒಡವೆ ತೊಗೋಬೇಕು, ಬೆಳ್ಳಿ ಚಿನ್ನ ಯಾವುದಾದ್ರು ಖರೀದಿ ಮಾಡಬೇಕು ಅಂತ ಹೇಳ್ತಾರಲ್ವ, ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ ಅಂದರೆ ಮಾಡಿ. ಲಕ್ಷ್ಮೀ ಪೂಜೆನ ಮಾಡಿಬಿಟ್ಟು ನಿಮ್ಮ ಹತ್ರ ಯಾವುದು ಒಡವೆಗಳಿರುತ್ತೋ ಅದನ್ನು ಲಕ್ಷ್ಮಿ ಮುಂದೆ ಇಟ್ಬಿಟ್ಟು ನೀವು ಬೇಕಾದ್ರೆ ಪೂಜೆನ ಕಂಪ್ಲೀಟ್ನ ಮಾಡ್ಬೋದು. ಅಕ್ಷಯ ತೃತೀಯ ದಿನ ದಾನ ಮಾಡೋದಂದರೆ ಪೂಜೆ ಮಾಡಿದಷ್ಟು ಶ್ರೇಷ್ಠ ಅಂತ ಹೇಳ್ಬೋದು. ಇನ್ನು ನೀವು ದಾನ ಮಾಡಬೇಕಾಗಿರುವಂಥ ವಸ್ತುಗಳನ್ನ ದೇವ್ರ ಮುಂದೆ ಇಟ್ಬಿಟ್ಟು ಸಂಕಲ್ಪನ ಮಾಡಿಕೊಂಡು ನಮಗೆ ನಮ್ಮ ಮನೆಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನೀವು ಆ ನಂತರನೇ ದಾನನ ಮಾಡಬೇಕಾಗಿರೋದು. ಮುಂದೆ ಇಟ್ಟು ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ಸಂಕಲ್ಪನ ಮಾಡ್ಕೋಬೇಕು. ಕೈಯಲ್ಲಿ ಅಕ್ಷತೆ ನೀರನ್ನ ಇಟ್ಕೊಂಡು ನಮ್ಮ ಮನೆಗೆ ಸುಖ ಶಾಂತಿ ಸಮೃದ್ಧಿನ ಕೊಡ್ಲಪ್ಪ ಅಂತ ಕೇಳಿಕೊಂಡು ನೀವು ಆ ನೀರನ್ನ ಸುತ್ತ ನಿವಾಳಿಸ್ಬಿಟ್ಟು ಒಂದು ತಟ್ಟೆಗೆ ಬಿಟ್ಬಿಟ್ಟು ಆ ನಂತರ ನೀವು ದಾನನ ಮಾಡ್ಬೋದು. ಮತ್ತು ದಾನ ಮಾಡೋದಕ್ಕಿಂತ ಮುಂಚೆ ನೀವು ಯಾವುದೇ ವಸ್ತುಗಳನ್ನ ದಾನ ಮಾಡಿ ಕಾಣಿಕೆನ ಇಟ್ಬಿಟ್ಟು ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಕಾಣಿಕೆನ ಇಟ್ಬಿಟ್ಟು ನೀವು ದಾನನ ಮಾಡಬೇಕು. ಇನ್ನು ಯಾವ ವಸ್ತುಗಳನ್ನ ನೀವು ದಾನನ ಮಾಡಬೇಕು ಅಂದರೆ, ಶ್ರೇಷ್ಠ ದಾನ ಅಂದರೆ ಅದು ಅನ್ನದಾನ. ಹಸಿದವರಿಗೆ ಅನ್ನನ ನೀಡಿ. ಆವತ್ತಿನ ದಿವಸ ಯಾರು ಒಬ್ರಿಗಾರು ನೀವು ಅನ್ನನ ದಾನನ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಅಕ್ಷಯ ಅಂದರೆ ಶಾಶ್ವತವಾಗಿ ನಿಮ್ಮ ಜೊತೆಲೇ ಉಳ್ಕೊಳ್ಳುತ್ತೆ. ನೀವೇನು ದಾನ ಮಾಡ್ತೀರೋ ಅದು ನಿಮ್ಮ ಹತ್ರನೇ ಶಾಶ್ವತವಾಗಿ ನೆಲೆಸುತ್ತೆ ಅನ್ನೋದು ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಕಲಶ ತುಂಬಿರೋವಂಥ ನೀರಾಗಿರ್ಬೋದು, ಅಂತಂದರೆ ತಾಮ್ರದ್ದು ಮಣ್ಣಿಂದು ಯಾವುದಾದ್ರು ಒಂದು ಕಲಶನ ತಂದುಬಿಟ್ಟು ಅದರಲ್ಲಿ ನೀರು ಹಾಕಿ ನೀವು ದಾನನ ಮಾಡ್ಬೋದು. ಅಥವಾ ಯಾರಿಗಾರು ಬಟ್ಟೆ ಬರೆಗಳು ಅವಶ್ಯಕತೆ ಇರುವಂಥ ವಸ್ತುಗಳನ್ನ ನೀವು ದಾನನ ಮಾಡ್ಬೋದು. ಇಲ್ಲ ದೇವಸ್ಥಾನ ಹತ್ರ ಇರೋರಿಗೆ ಊಟನ ಕೊಡಿಸ್ಬೋದು. ಏನು ಬೇಕಾದರೂ ನೀವು ದಾನನ ಮಾಡಿರಿ, ಒಟ್ಟಿನಲ್ಲಿ ದಾನನ ಮಾಡಬೇಕು. ಅದು ಕಾಣಿಕೆನ ಇಟ್ಟು ನೀವು ದಾನನ ಮಾಡಿದ್ರೆ ಅದು ದಾನ ಅನ್ನೋದು ಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ ಅಂತ ಅಷ್ಟೇ. ನಾವು ಬಟ್ಟೆ ಆ ಥರ ಯಾವುದೇ ದಾನ ಮಾಡಿದ್ರು ನೀವು ಯಾರಿಗಾರು ಕೊಡಿಸ್ಬೋದು. ಆವಾಗಲೇ ಹೇಳೋದನ್ನ ತಾಮ್ರ ಮತ್ತು ಮಣ್ಣಿಂದ ಮಾಡಿರೋ ಕಲಶದ ನೀರನ್ನ ನೀವು ದಾನ ಮಾಡಬೇಕು ಅಂದರೆ ಅದು ದೇವಸ್ಥಾನದ ಅರ್ಚಕರಿಗೆ ಅಥವಾ ಯಾರು ಬ್ರಾಹ್ಮಣರಿಗೆ ನೀವು ದಾನನ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿರುವಂಥ ವಿಶೇಷ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನೈವೇದ್ಯ ಮಾಡಬೇಕಾದ್ರೂ ಅಷ್ಟೇ ತುಂಬ ಶುದ್ಧವಾಗಿ ನೈವೇದ್ಯನ ತಯಾರು ಮಾಡಬೇಕು. ನೀವು ಸ್ನಾನ ಮಾಡಿಕೊಂಡೇ ನೀವು ನೈವೇದ್ಯನ ಶುರು ಮಾಡಬೇಕು. ಕೋಸಂಬರಿ ಮಾಡಿರಿ, ಮಜ್ಜಿಗೆ ಹಾಲು ಅಥವಾ ಯಾಯಗ್ರೀವ ಪ್ರಸಾದ ಅಥವಾ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ
ಆ ಥರ ಸಾತ್ವಿಕ ಆಹಾರನ ನೀವು ನೈವೇದ್ಯವಾಗಿ ಇಡ್ಬೋದು. ಇಡಬೇಕಾದ್ರೆ ನೈವೇದ್ಯ ಮಾಡಬೇಕಾದ್ರೆ ನೀವು ಒಂದೇ ಮನಸ್ಸಿಂದ ಶುದ್ಧವಾಗಿ ಮಾಡಬೇಕು ಮತ್ತು ರುಚಿನ ನೋಡೋ ಹಾಗಿಲ್ಲ. ಮತ್ತು ನೈವೇದ್ಯ ಆದಮೇಲೆ ದೇವರ ಮುಂದೆ ರಾಯರ ಮುಂದೆ ಇಡಬೇಕಾದ್ರೆ ತುಳಸಿ ದಳನ ಇಟ್ಟೆ ನೀವು ದೇವರಿಗೆ ಅರ್ಪಣೆನ ಮಾಡಬೇಕು. ಇಷ್ಟು ಕೆಲಸನ ನೀವು ಅಕ್ಷಯ ತೃತೀಯ ದಿನ ಮಾಡ್ಬೋದು. ಇನ್ನು ಅಕ್ಷಯ ತೃತೀಯ ದಿನ ಯಾವ ಎಲ್ಲ ಸಮಯ ಒಳ್ಳೆಯದು, ಯಾವ ಸಮಯದಲ್ಲಿ ನೀವು ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ನೀವು ಚಿನ್ನನ ಖರೀದಿ ಮಾಡಬೇಕು ಅಂತಂದರೆ, ತೃತೀಯ ಆರಂಭ ಆಗೋದು ಏಪ್ರಿಲ್ 19 ಅಂದರೆ ಭಾನುವಾರ ಬೆಳಗ್ಗೆ 10:50ರಿಂದ ಶುರುವಾದರೆ ಸೋಮವಾರ ಏಪ್ರಿಲ್ 20ನೇ ತಾರೀಕು 7:30 ತನಕನೂ ಇರುತ್ತೆ. ಅಷ್ಟು ತನಕನೂ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಆದರೆ ಅದ್ರ ಒಳಗಡೆ 10:50ರಿಂದ 7:30 ಒಳಗಡೆ ಯಾವ ಟೈಮಿಂಗ್ಸು ತುಂಬ ಶ್ರೇಷ್ಠ, ಯಾವ ಕೆಲಸಗಳಿಗೆ ತುಂಬ ಉತ್ತಮವಾಗಿರುವಂಥ ಸಮಯ ಅಂದರೆ, ಏನಾದ್ರು ಮಾಡ್ತೀನಿ ಅಂತಂದರೆ ಪೂಜೆ ಮಾಡಿಯೋ ಸಮಯ ಬಂದುಬಿಟ್ಟು ಏಪ್ರಿಲ್ 19 ಭಾನುವಾರ 10:50ರಿಂದ 12:30 ಒಳಗಡೆ ನೀವು ಪೂಜೆನ ಮಾಡಬೇಕು. ಅದು ಪೂಜೆಗೆ ಒಳ್ಳೆಯದಾಗಿರುವಂಥ ಮುಹೂರ್ತ. ಚಿನ್ನನೋ ಅಥವಾ ಬೆಳ್ಳಿನೋ ಖರೀದಿ ಮಾಡ್ತೀವಿ ಅಂದರೆ ಬೆಳಿಗ್ಗೆ 10:50ರಿಂದ 12:20 ಒಳಗಡೆ ನೀವು ಖರೀದಿನ ಮಾಡ್ಬೋದು. ಇನ್ನು ಮಧ್ಯಾಹ್ನ 1:58ರಿಂದ 3:35ವರೆಗೂ ಮಧ್ಯಾಹ್ನ ನೀವು ಖರೀದಿನ ಮಾಡ್ಬೋದು. ಸಂಜೆ ಮಾಡ್ತೀವಿ ಅಂದರೆ 6:58ರಿಂದ ರಾತ್ರಿ 10:58ವರೆಗೂ ನೀವು ಖರೀದಿನ ಮಾಡ್ಬೋದು. ಅಕ್ಷಯ ತೃತೀಯ ದಿನ ಇರುವಂಥ ಕ್ಷಣಗಳನ್ನ ಅಬುಜ ಮುಹೂರ್ತ ಅಂತ ಕರಿತೀವಿ. ಪ್ರತಿ ಕ್ಷಣನೂ ಕೂಡ ನೀವು ಯಾವುದೇ ಶುಭ ಕಾರ್ಯಗಳನ್ನ ಶುರು ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬ ಒಳ್ಳೆಯದಾಗಿರುವಂಥ ದಿನ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಸೋಮವಾರ ಬಸವ ಜಯಂತಿ ಇದೆ. ಅದು ಕೂಡ ತುಂಬ ಶ್ರೇಷ್ಠವಾಗಿ ನೀವು ಹೊಸ ಕಾರ್ಯಗಳಿಗೆ ಕೈನ ಹಾಕ್ಬೋದು. ಇದಿಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗೇ ಆಗುತ್ತೆ. ನೀವು ಏನೇ ಒಂದು ಕೆಲಸ ಶುರು ಮಾಡಬೇಕಾಗಿದ್ರು ನಂಬಿಕೆ ಇಟ್ಕೊಂಡು ಮಾಡಿ, ದೇವರ ಆಶೀರ್ವಾದನ ಪಡ್ಕೊಂಡು ಮಾಡಿ. ನಿಮ್ಮ ಮನೆ ದೇವರ ಆಶೀರ್ವಾದನೂ ತುಂಬಾ ಇಂಪಾರ್ಟೆಂಟು. ಅದ್ರ ಜೊತೆಗೆ ನಿಮ್ಮ ಮನೇಲಿರುವಂಥ ಹಿರಿಯರ ಆಶೀರ್ವಾದನೂ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಅಂತ ಹೇಳ್ಬೋದು. ಇದಿಷ್ಟು ನೀವು ಮಾಡಿದ್ದೇ ಆದಲ್ಲಿ ಅವತ್ತಿನ ದಿವಸ ಒಳ್ಳೆಯದಾಗಿರುವಂಥ ರಿಸಲ್ಟ್ನ ನೀವು ಪಡ್ಕೋತೀರಾ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.